ನೀಟ್ ಲೀಕ್ ವಿಷಯದಲ್ಲಿ ಇವತ್ತು ಜಂತರ್ ಮಂತರಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಅದಾಯಿತು. ಈಗ ಅದಕ್ಕೆ ನಮ್ಮ ವಿರೋಧ ನಾವು ಯಾರೂ ವ್ಯಕ್ತಪಡಿಸಿಲ್ಲ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೆ ಸರಿಪಡಿಸ್ತಕ್ಕಂಥವ್ರು ಯಾರು? ಆಡಳಿತ ಮಾಡುವವರೇ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ಅದರ ಮೆಷರ್ಸನ್ನು ತಗೊಂಡು ಸುಮಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ವರ್ಷ ಹಾಳಾಗಬಾರ್ದು, ತಕ್ಷಣ ಮರುಪರೀಕ್ಷೆಯನ್ನು ಮಾಡಿದರು. ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಕೊಟ್ಟರು. ಈಗಾಗಲೇ 19ನೇ ತಾರೀಕೆ ರಿಸಲ್ಟ್ ಬಂದ ಮೇಲೆ ಇಡೀ ದೇಶಾದ್ಯಂತ ಯಾವ ಯಾವ ವಿದ್ಯಾರ್ಥಿಗಳು ನೀಟ್ನಲ್ಲಿ ಪಾಸಾಗಿದ್ದಾರೆ ಅವರೆಲ್ಲರೂ ವಿಜೃಂಭಿಸ್ತಿದ್ದಾರೆ. ಆದರೆ ಹಿಂದೆ ಆದ ಕೆಲವು ಘಟನೆಗಳನ್ನು ಇಟ್ಕೊಂಡು ಕೆಲವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ಇಳಿದ್ರು. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಮಾಯವಾಗೋದ್ರು. ವಿದ್ಯಾರ್ಥಿಗಳ ಈ ಹೋರಾಟವನ್ನು ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡಿಕೊಂಡ್ಬಿಟ್ವು. ವಿದ್ಯಾರ್ಥಿಗಳು ನಾಪತ್ತೆಯಾಗಿ ಈಗ ಆಜಾದಿ ಹೋನಾ ಚಾಹಿಯೆ, ಇನ್ಕುಲಾಬ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, 370 ಆರ್ಟಿಕಲ್ ನಿಕಾಲೋ ಅಂದರೆ ಏನಿದೆಲ್ಲ? ನೀಟ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಯಾವ ಯಾವ ಸಂದರ್ಭದಲ್ಲಿ ಹೊರದೇಶದಲ್ಲಿ ಹೋಗಿ ಕೂತ್ಕೊಳ್ತಾರೋ ಭವಿಷ್ಯ ಅಲ್ಲಿ ಈ ತಂತ್ರಗಾರಿಕೆಯನ್ನು ಅಲ್ಲಿಂದ ರೂಪಿಸಿ ಹೊರದೇಶದ ಭಾರತ ದೇಶ ದ್ರೋಹಿಗಳ ಜೊತೆ ಸೇರಿ ಅವರು ಭಾರತ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಇಂತಹ ಅನಾಹುತಗಳನ್ನು ಸೃಷ್ಟಿ ಮಾಡಿದ್ದನ್ನು ಇದು ಮೊದಲ ಬಾರಿಯಲ್ಲ, ಅನೇಕ ಬಾರಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ನಾಯಕರು, ಯಾವುದೇ ರಾಜಕೀಯ ಪಕ್ಷಗಳು ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನು ನಾನು ವಿರೋಧಿಸೋದಿಲ್ಲ. ಆದರೆ ಇಲ್ಲಿ ಆಗಿದ್ದೇನಂತಂದರೆ ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನು ತಗೊಂಡು ದೇಶದ್ರೋಹದ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದನ್ನು ನಮ್ಮ ಇವರೇನಿದು ರ್ಯಾಂಚುಕ್ ಅವರಿದ್ದಾರಲ್ಲ ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ಇದನ್ನು ದಾರಿ ತಪ್ಪಿಸಿದ್ರು. ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದರು. ಅವರ ಸ್ವಂತಕ್ಕೆ ಇದನ್ನು ಉಪಯೋಗಿಸ್ಕೊಂಡ್ರು. ಆದರೆ ಮಕ್ಕಳ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಅವರು ನಿನ್ನೆ ಎಕ್ಸ್ಪೋಸ್ ಮಾಡಿದ್ದಾರೆ. ಸೋನಂ ವಾಂಚಕ್ ಆಯಿತಾ, ಅವರ ಪತ್ನಿಯವರು. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಕೇಳ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇದೆಯಲ್ಲ ರಾಹುಲ್ ಗಾಂಧಿಯವರೇ, ನಿಮ್ಮ ಸರ್ಕಾರ ಇದೆಯಲ್ಲ ಇಲ್ಲಿ, ಈಗ 80 ಲಕ್ಷ ಕಲೆಕ್ಷನ್ ಮಾಡಿರೋದು ನಿಮಗೂ ಸೇರಿದೆಯಾ, ಭಾಗ ಇದೆಯಾ? ಇಲ್ಲಿಂದ ಇದರ ಬಗ್ಗೆ ನೀವ್ಯಾಕೆ ಮಾಡಬಾರ್ದು? ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಲಹೆ ಏನು ಕೊಟ್ಟಿದ್ದೀರಿ? ಇದನ್ನು ಎಷ್ಟು ಗಂಭೀರವಾಗಿ ನೀವು ಪರಿಗಣಿಸಿದ್ದೀರಿ? ಇದು ಮೊದಲನೇದು. ಈಗಾಗಲೇ GKVKಯಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಉತ್ತರ ಏನು? 84,000 ಹುದ್ದೆಗಳನ್ನು ತುಂಬುತ್ತೀವಿ ಅಂತ ಹೇಳಿದ್ರಿ. ಇದುವರೆಗೂ ಅದರ ಬಗ್ಗೆ ಚಕಾರ ಎತ್ತದ ಈ ಸರ್ಕಾರಕ್ಕೆ ನಿಮ್ಮ ಸಲಹೆ ಏನು? ನೀವು ಯಾಕಿಲ್ಲಿ ಬಂದಿಲ್ಲ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಇರೋದೇ ಪರಿಶಿಷ್ಟ ಜಾತಿ ವರ್ಗಗಳನ್ನು ತುಳಿಯಲಿಕ್ಕೆ. ಇದನ್ನು ನಾನು ಪದೇ 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 ಹೇಳ್ತಾ ಬರ್ತಾ ಇದ್ದೇನೆ. ಆದರೆ ಪರಿಶಿಷ್ಟ ಜಾತಿ ವರ್ಗಗಳ ಮುಖಂಡರುಗಳು, ಸಂಘಟನೆಗಳ ಮುಖಂಡರು, ಹೋರಾಟಗಾರರು, ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಅದರ ಒರಿಜಿನಾಲಿಟಿ ಕಳ್ಕೊಂಡಿದೆ. ಮಾನ್ಯ ಮಹಾತ್ಮ ಗಾಂಧಿಯವರು ಹಿಂದೆ ಹೇಳಿದ್ರು ಅವರ ಕಾಲಾವಧಿಯಲ್ಲಿ. ನೋಡಿ,
ಸ್ವತಂತ್ರದ ಹೋರಾಟಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಸಂಘಟನೆಯನ್ನು ಕಟ್ಟಲಾಗಿತ್ತು. ಸ್ವತಂತ್ರ ಆದ ನಂತರ ಅದಕ್ಕೆ ಏನೂ ಕೆಲಸ ಇಲ್ಲ, ಇದನ್ನು ಇಲ್ಲಿಗೆ ಬರ್ಖಾಸ್ತು ಮಾಡಿ, ನಿಮ್ಮ ರಾಜಕೀಯ ಪಕ್ಷಗಳನ್ನು ನೀವು ಬೇರೆ ಮಾಡ್ಕೊಳ್ಳಿ ಅಂತ. ಆದರೆ ಇವತ್ತು ಅದು ಪೂರ್ಣ ಆಗಿದೆ. ಈಗ ಅದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಲ್ಲ, ಅದು ಆಲ್ ಇಂಡಿಯಾ ಕಾಕ್ರೋಚ್ ಕಾಂಗ್ರೆಸ್. ಅದು ಸ್ಪಷ್ಟವಾಗೋಯ್ತು. ಈಗ ರಾಹುಲ್ ಗಾಂಧಿಯವರು ಕೂಡ ಕಾಕ್ರೋಚೆ, ಅವರು ಒಬ್ಬ ಕಾಕ್ರೋಚ್. ಅಂದಮೇಲೆ ಯಾರೂ ಇನ್ಮೇಲೆ ಕಾಕ್ರೋಚ್ಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಅದು ವಿಷಪೂರಿತ ಕಾಕ್ರೋಚ್ಗಳು. ಅದರಿಂದಾಗಿ ಇನ್ಮೇಲೆ ಕಾಕ್ರೋಚ್ಗಳ ಸಂಹಾರ ಈ ದೇಶದಲ್ಲಿ ಆಗಬೇಕಾಗಿದೆ. ಅದಕ್ಕೆ ಕಾಕ್ರೋಚ್ ಈಗ ಫ್ಯಾಕ್ಟ್ರಿಗಳು ಇನ್ನೂ ವೃದ್ಧಿ ಆಗ್ತವೆ. ಯಾಕಂತಂದ್ರೆ ಕಾಕ್ರೋಚ್ಗಳನ್ನೆಲ್ಲನೂ ಕೊಲ್ಲಬೇಕಾಗಿದೆ. ಇಲ್ಲ ಅಂತಂದರೆ ದೇಶದ ಆರೋಗ್ಯ ಕೆಡ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ KPCC ಅಧ್ಯಕ್ಷರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹಲವಾರು ಬಾರಿ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ನೀಡಿದ್ವಿ. ಪದೇ ಪದೇ ಕಾಂಗ್ರೆಸ್ ಕಾರ್ಯಕರ್ತರು BJPಯ ಕಚೇರಿಯ ಮುಂದೆ ಬಂದು ಹಲವಾರು ಬಾರಿ ಪ್ರದರ್ಶನಗಳನ್ನು ಮಾಡಿದ್ದಾರೆ, ವಿರೋಧಗಳನ್ನು ಮಾಡಿದ್ದಾರೆ. ಒಂದು ಸಾರಿಯೂ ಕೂಡ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕೆಂದರೆ ಅದು ಸರ್ಕಾರ ನೋಡ್ಕೊಳ್ಬೇಕು, ಪೊಲೀಸ್ ಇಲಾಖೆ ಅದನ್ನು ಜವಾಬ್ದಾರಿಯನ್ನು ಹೊರಬೇಕು, ಅವರು ಅದನ್ನು ಕಂಟ್ರೋಲ್ ಮಾಡಬೇಕು. ಯಾವತ್ತೂ ಮಾಡಿಲ್ಲ, ಕೇಸ್ ಹಾಕಿಲ್ಲ, ಅವರನ್ನು ಅರೆಸ್ಟ್ ಮಾಡಿಲ್ಲ. ಮಾತಿದ್ದು ಈಗ ಕಮಿಷನರ್ ಅವರು ಹೇಳಿದ್ದಾರೆ, ಎಲ್ಲೂ ಯಾರು ಪ್ರದರ್ಶನ ಯಾವುದು ಮಾಡಬಾರ್ದು, ಫ್ರೀಡಮ್ ಪಾರ್ಕಲ್ಲಿ ಬಿಟ್ಟು ಅಂತ. ಅಂದಮೇಲೆ 20-30 ಬಾರಿ ಕಾಂಗ್ರೆಸ್ ಕಾರ್ಯಕರ್ತರು BJP ಕಚೇರಿಯ ಮುಂದೆ ಬಂದವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೇಸ್ ಯಾಕೆ ಹಾಕಿಲ್ಲ, ಜೈಲಿಗೆ ಯಾಕೆ ಕಟ್ಟಿಲ್ಲ? ನಮ್ಮ ಮೇಲೆ ಮಾತ್ರ ನೀವು ಗದಾ ಪ್ರಹಾರ ಮಾಡ್ತೀರಿ. ಅಂದರೆ ಅಧಿಕಾರ ಮಾಡೋರು ಏನು ಬೇಕಾದರೂ ಮಾಡಬಹುದು ಅನ್ನೋದು ಕಾನೂನು ಇದೆಯಾ? ಇದು ನಮ್ಮ ಪ್ರಶ್ನೆ ಇದೆ. ಜೊತೆಗೆ ಅದಕ್ಕೆ ಉತ್ತರವಾಗಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ನಾವು ಮೊನ್ನೆ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂದೆ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಕಚೇರಿಗೆ ನಾವು ಹೋಗಲಿಲ್ಲ, ಮುತ್ತಿಗೆನೂ ಹಾಕಲಿಲ್ಲ. ಆದರೆ ನಾವು ಅಲ್ಲೋಗಿ ಒಂದು ಪ್ರೊಟೆಸ್ಟ್ ಮಾಡಿದ್ವಿ. ಪೊಲೀಸ್ನವರು ಹೇಳಿಕೆ ನಮ್ಮ ಬಂದು ಕೇಳಿಕೊಂಡಾಗ ಅವರಿಗೆ ಸಹಕಾರ ಕೊಟ್ವಿ. ನಾವಲ್ಲಿ ಹೋಗೋದಿಲ್ಲ ಅಂತ ಹೇಳಿದ ಮೇಲೆ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡ್ರು. ಆದರೆ ಕರ್ಕೊಂಡು ಹೋಗಿ KPCC ಕಚೇರಿಯ ಮುಂದೆ ನಿಲ್ಲಿಸಿದ್ರು ಗಾಡಿ. 150-200 ಪೊಲೀಸ್ನವರು ಕಚೇರಿಯ ಮುಂದಿದ್ದಾರೆ. ಆದರೆ ಅಲ್ಲಿಯ ಕಾರ್ಯಕರ್ತರು ಮೊಟ್ಟೆ ತೂರಿದ್ರು, ಹೊಡೆದ್ರು, ಮೊಟ್ಟೆಗಳಲ್ಲಿ ಹೊಡೆದ್ರು, ಲಾಠಿಗಳಲ್ಲಿ ಹೊಡೆದ್ರು. ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ನವರು ಅವ್ರನ್ನ ಮುಟ್ಟಲಿಲ್ಲ. ಆ ವಶಕ್ಕೆ ಪಡೀಲಿಲ್ಲ. ನಾವು ಹೋಗಿ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ಹರೀಶ್ ಅವರ ಮೇಲೆ ಮೊಟ್ಟೆ ತೂರಿದ್ರು, ನಮ್ಮ DCM ಅಶ್ವಥ್ ನಾರಾಯಣ ಅವರ ಮೇಲೆ, KC ರಾಮಮೂರ್ತಿ ಅವರ ಮೇಲೆ, ಶಿವರಾಜ್ ಪಾಟೀಲ್ರವ್ರ ಮೇಲೆ, ನಾವು ನಿಂತಿದ್ದ ಬಸ್ಗೂ ಕೆಲವರು ಬಂದು ಅಟ್ಯಾಕ್ ಮಾಡಿದ್ರು, ನಮಗೂ ಕೂಡ ಅಟ್ಯಾಕ್ ಮಾಡಿದ್ರು. ಅಂದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ಕಾರ ಏನೂ ಕ್ರಮವನ್ನು ಜರುಗಿಸಿಲ್ಲ. ಮಿಗಿಲಾಗಿ KPCC ಅಧ್ಯಕ್ಷರೊಂದು ಮಾತನ್ನು ಹೇಳ್ತಾರೆ, ಅವರೇ ಮೊಟ್ಟೆಗಳಲ್ಲಿ ಹೊಡೆದ್ರು. ನಾವು ಅಲ್ಲಿ ಬರೋವಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ, ಮೊಟ್ಟೆಗಳಲ್ಲಿ ಹೊಡೆದ್ರು. ಅದಕ್ಕೆ ನಮ್ಮವರು ಕೂಡ ರಿಟಾಲಿಯೇಟ್ ಮಾಡಿ ಮೊಟ್ಟೆಗಳಲ್ಲಿ ಹೊಡೆದಿದ್ದಾರೆ. ಏನು ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಮ ಈ ಬಾಲಿಶ ಹೇಳಿಕೆ ಆ KPCC ಸ್ಥಾನಕ್ಕೆ ನೀವು ಯೋಗ್ಯ ನಾಯಕರು ಅಂತ ಏನಾದರೂ ಯಾರಾದರೂ ಅಂದ್ಕೊಳ್ತಾರಾ? ಇಂಥ ಹೇಳಿಕೆಗಳನ್ನು ನೀವು ಕೊಡ್ತಿರಲ್ಲ. ನಿಮ್ಮ ಬಗ್ಗೆ ನಮಗೆಲ್ಲ ಇದ್ದ ಗೌರವನ ನೀವು ಕಳ್ಕೊಂಡು ಬಿಟ್ರಿ. ಅಲ್ಲ, ನಿಮ್ಮದು ಏನು ನಾನು ಅಂದ್ಕೊಳ್ತೇನೆ, ನಾನು ನಿನ್ನೆವರೆಗೆ ಅದು ಕಾಂಗ್ರೆಸ್ ಆಫೀಸ್ ಅಂದ್ಕೊಂಡಿದ್ದೆ. ಈಗ ಅದು ಮಿಲಿಟರಿ ಹೋಟ್ಲ್ ಆಗೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊಟ್ಟೆಗಳು ಹೆಂಗೆ ಬಂದವು ನಿಮಗೆ?
ಮೊಟ್ಟೆಗಳೇನು ನಿಮ್ಮ ಕಚೇರಿಯಲ್ಲಿ ಕೋಳಿ ಫಾರ್ಮ್ ಇದೆಯಾ ಮೊಟ್ಟೆಗಳಿಡ್ಸಕ್ಕೆ? ನನಗೊಂದು ಅನುಮಾನನೂ ಈಗ ಬಂದಿದೆ. ಮಕ್ಕಳಿಗೆ ಕೊಡೋ ಮೊಟ್ಟೆಗಳನ್ನೆಲ್ಲ ಕದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಇಟ್ಕೊಂಡಿದ್ದೀರಿ ನೀವು, ದಿನ ಒಂದೊಂದು ಆಮ್ಲೆಟ್ ಹಾಕ್ಕೊಂಡು ತಿನ್ನಕ್ಕೆ ಅಂತ. ಅಂದರೆ ನೋಡಿ, ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮೊಟ್ಟೆ ತಿಂದವನು ಹೊಟ್ಟೆ ಕುಯ್ಯ ಅಂತ. ಅಂದರೆ ಕದ್ದು ತಿಂದವ್ರದು, ಹಾಗೇ ತಿಂದವ್ರದ್ದಲ್ಲ. ನಿಜವಾಗಿಯೂ ಕೊಂಡು ತಿಂದ ಮೊಟ್ಟೆಗಳಿಂದ ಏನೂ ಆಗಲ್ಲ. ಕದ್ದು ತಿಂದ ಮೊಟ್ಟೆಗಳು ತಿಂದರೆ ಮೊಟ್ಟೆ ತಿಂದೋನು ಹೊಟ್ಟೆ ಕುಯ್ಯ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಅದಕ್ಕೆ ಕದ್ದು ತಿನ್ನಬಾರ್ದು. ನೀವೇನಾದರೂ ಮಾಡಿದರೆ ನಿಮ್ಮ ಕಾಕ್ರೋಚ್ಗಳೆಲ್ಲ ಈಗ ಹೊಟ್ಟೆ ಕುಯ್ದು ಸತ್ತೋಗ್ತವೆ. ನನಗೆ ಈಗ ಅರ್ಥ ಆಯಿತು, ಇಲ್ಲಿರೋದು ಮಿಲ್ಟ್ರಿ ಹೋಟೆಲ್ ಕಾಂಗ್ರೆಸ್ಸು, ಕೇಂದ್ರದಲ್ಲಿರೋದು ನಿಮ್ಮದು ಕಾಕ್ರೋಚ್ ಕಾಂಗ್ರೆಸ್ಸು. ನೋಡಿ, ನಿಮ್ಮದೆಲ್ಲ ವ್ಯತ್ಯಾಸಗಳು ಈಗ ಒಂದೊಂದಾಗಿ ಹೊರಗಡೆ ಬರಲಿಕ್ಕೆ ಪ್ರಾರಂಭವಾಗಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಈಗ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇವತ್ತೇನು ಗೂಂಡಾಗಿರಿ ನಡೀತಾ ಇದೆ ರಾಜ್ಯದಲ್ಲಿ, ಇವತ್ತೇನು ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯದಲ್ಲಿ, ದಲಿತರ ಸಂಹಾರ ನಡೀತಾ ಇದೆ, ದಲಿತರಿಗೆ ಅನ್ಯಾಯ ಮೋಸ ಆಗ್ತಾ ಇದೆ, ದಲಿತರನ್ನು ತುಳಿಯಲಾಗ್ತಾ ಇದೆ, ಇದೆಲ್ಲದರ ಜವಾಬ್ದಾರಿಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಕ್ಷಣ ರಾಜೀನಾಮೆ ನೀಡಬೇಕು. ದಲಿತ ಸಂಘಟನೆಗಳು, ದಲಿತ ನಾಯಕರು ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಲದಲ್ಲಿ ಏನು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು SCP TSP 53,000 ಕೋಟಿಯನ್ನು ದಲಿತರ ಹಣವನ್ನು ನುಂಗಿದಾರೋ, ನಿಮಗೆ ಕಾಳಜಿ ಇದ್ದರೆ ದಲಿತರ ಮೇಲೆ ಈಗ 53,000 ಕೋಟಿಯನ್ನು ವಾಪಸ್ ಕೊಡಿ. ಈಗ KPSCಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪರೀಕ್ಷೆ ಇಲ್ಲದೆ ತುಂಬತಕ್ಕಂಥದ್ದಕ್ಕೆ ಈಗ ಹಣ ಪಡೆದು ಅವರ ಸೆಲೆಕ್ಷನ್ ಮಾಡಲಾಗಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು, ಮತ್ತು ಅವರು ಪರೀಕ್ಷೆ ಇಲ್ಲದೆ ಮೆರಿಟಿನ ಮೇಲೆ ತುಂಬಬೇಕು. ಇದು ನನ್ನ ಡಿಮ್ಯಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದೆಲ್ಲವನ್ನು ಪರಿಹಾರ ಮಾಡಬೇಕು. ಇದೆಲ್ಲ ಇವತ್ತಾಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಈಗ ಬೇರೆಯವರು ಹೊಣೆ ಹೊರಲಿಕ್ಕಾಗೋದಿಲ್ಲ.